ನಮಸ್ತೆ ಎಲ್ರಿಗೂ. ಹಾಗೆ ಒಂದಿನ ರಾತ್ರಿ ಊಟಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಈ ರೆಸಿಪಿ ನೆನಪು ಬಂತು. ಸರಿ ಅದನ್ನೇ ಮಾಡೋಣ ಅಂತ ಮಾಡಿದ್ದೆ. ಅದನ್ನು ತಿಂದ ಮೇಲೆ ನನ್ನ ಮಗ, ಅಮ್ಮ ಒಂದಿನ ಲಂಚ್ ಬಾಕ್ಸ್ಗೂ ಕೂಡ ಇದನ್ನೇ ಮಾಡಿಕೊಡ್ತೀಯಾ ಪ್ಲೀಸ್ ಅಂತ ಕೇಳ್ದ. ನನಗೆ ಸಖತ್ ಖುಷಿ ಆಯಿತು. ಒಬ್ಳು ತಾಯಿ ಕಿವಿಗೆ ಈ ಮಾತು ಒಂದು ಬೆಸ್ಟ್ ಮ್ಯೂಸಿಕ್ ಥರ ಅನಿಸುತ್ತೆ ಅಲ್ವಾ? ಹೆಲ್ದಿ ಆಗಿರೋದನ್ನು ಮಕ್ಕಳು ಇಷ್ಟಪಟ್ಟು ಮಾಡಿಸ್ಕೊಂಡು ತಿಂದರೆ ಅದಕ್ಕಿಂತ ದೊಡ್ಡ ಖುಷಿ ಏನಿರುತ್ತೆ ಅಲ್ವಾ? ಸೊ ಇವತ್ತು ಲಂಚ್ ಬಾಕ್ಸ್ಗೆ ಇದನ್ನೇ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಇದ್ರಲ್ಲಿ ನಾವು ತರಕಾರಿ ಹಾಕಿದ್ದೀವಿ ಅಂತ ಕೂಡ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಕಲರ್ಫುಲ್ ಆಗಿರುತ್ತೆ ಅಲ್ವಾ, ಇಷ್ಟಪಟ್ಟು ತಿಂತಾರೆ. ಇದು ಒಂದು 10 ನಿಮಿಷ ನೆನ್ಕೊಳ್ಳಿ. ಅಷ್ಟರಲ್ಲಿ ನನ್ನ ಮಗನಿಗೆ ಒಂದು ಲೋಟ ಹಾಲನ್ನ ಕೊಟ್ಬಿಡ್ತೀನಿ. ಈ ಹಾಲಿಗೆ ನಾನು 1 ಚಮಚ ಲಿಟಲ್ ಜಾಯ್ ನ್ಯೂಟ್ರಿಮಿಕ್ಸ್ 7+ ಪೌಡರ್ನ ಹಾಕಿದ್ದೀನಿ. ಇದು ಅವನ ಫೇವ್ರೆಟ್ ಡ್ರಿಂಕ್. ಇದರಲ್ಲಿ ಸ್ಟ್ರಾಬೆರಿ, ವೆನಿಲಾ, ಚಾಕ್ಲೇಟ್ ಈ ರೀತಿ ಫ್ಲೇವರ್ಸ್ಗಳಿದ್ದಾವೆ. ನಾನು ಈ ಸಾರಿ ಚಾಕ್ಲೇಟ್ ಫ್ಲೇವರ್ನ ತರಿಸಿದ್ದೀನಿ. ಐ ಟ್ರಸ್ಟ್ ಲಿಟಲ್ ಜಾಯ್, ಯಾಕಂದರೆ ಇದನ್ನು 100% ಕ್ಲೀನ್ ಆಗಿರೋವಂಥ ರಾಗಿ, ಬಾಜ್ರಾಯಿಂದ ಮಾಡಿರ್ತಾರೆ. ಸಿಹಿಗೆ ಅಂತ ರಿಫೈನ್ಡ್ ಶುಗರ್ ಬದಲು ಬೆಲ್ಲದ ಪುಡಿ ಮತ್ತು ಡೇಟ್ಸ್ ಪೌಡರ್ನ ಯೂಸ್ ಮಾಡಿದ್ದಾರೆ. ಇದು ಮಕ್ಕಳನ್ನ ಹೋಲ್ ಡೇ ಆ್ಯಕ್ಟಿವ್ ಆಗಿರಿಸುತ್ತೆ. ಅವರ ಎನರ್ಜಿನ ಮತ್ತು ಸ್ಟಾಮಿನಾನ ಕೂಡ ಬೂಸ್ಟ್ ಮಾಡುತ್ತೆ. ಇನ್ನು 10 ನಿಮಿಷ ಬಿಟ್ಟರೆ ಇದು ಚೆನ್ನಾಗಿ ನೆಂದಿರುತ್ತಲ್ವ. ಆಮೇಲೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಬಾಲ್ಸ್ನ ಮಾಡಿಕೊಂಡು ಸ್ಟೀಮ್ ಮಾಡಿದ್ರೆ ಆಯಿತು. ಅದಾದಮೇಲೆ ಇದಕ್ಕೆ ನಾವು ಸ್ವಲ್ಪ ಒಗ್ಗರಣೆನ ಕೊಟ್ಕೊಬೇಕು. ನಾನಿಲ್ಲಿ 2 ಚಮಚ ತುಪ್ಪ ಹಾಕಿದ್ದೀನಿ. ಅದರಲ್ಲಿ ಸ್ವಲ್ಪ ಸಾಸಿವೆ, ಕರಿಬೇವು, ಬಿಳಿ ಎಳ್ಳು, ಹಾಗೆ ಇಡ್ಲಿ ಪುಡಿ ಅಂತ ಮಾಡ್ತೀವಲ್ವ ಅದನ್ನು ಇದರಲ್ಲಿ ಹಾಕಿ ಜೊತೆಗೆ ಇಡ್ಲಿ ಬಾಲ್ಸ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪೂರ್ತಿ ತಣ್ಣಗಾದ್ಮೇಲೆ ಬಾಕ್ಸಿಗೆ ಹಾಕಿದ್ರೆ ಐ ಆಮ್ ಶೋರ್ ಬಾಕ್ಸ್ ಕಂಪ್ಲೀಟ್ ಆಗಿ ಮಕ್ಕಳು ಖಾಲಿ ಮಾಡ್ಕೊಂಡ್ಬರ್ತಾರೆ. ಇದ್ರ ಜೊತೆ ಮನೇಲೆ ಮಾಡಿರೋ ಟೊಮ್ಯಾಟೊ ಸಾಸ್ ಇದ್ರಂತೂ ಸಖತ್ ಟೇಸ್ಟಿ ಆಗಿರುತ್ತೆ. ಇದು ನನ್ನ ಮಗನ ಇವತ್ತಿನ ಹೆಲ್ದಿ ಲಂಚ್ ಅಂಡ್ ಸ್ನ್ಯಾಕ್ಸ್ ಬಾಕ್ಸ್. ಸಿಗ್ತೀನಿ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ. ಬಾಯ್, ಥ್ಯಾಂಕ್ ಯು.